ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ದಸರಾ ಶರನ್ನವರಾತ್ರಿ ಹಬ್ಬದ ಶುಭಾಶಯಗಳು. ದಸರಾ ಹಬ್ಬ ಅಂದರೆ ನೆನಪಾಗೋದು ದೇವಿ ಪೂಜೆ. ದೇವಿ ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಈ ಹಬ್ಬದಲ್ಲಿ ಹಾಗೆ ಬನ್ನಿ ಗಿಡದ ಪೂಜೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ. ಆ ಬನ್ನಿ ಗಿಡಕ್ಕೆ ಸರಳವಾಗಿ ಸಿಂಪಲ್ ಆಗಿ ಹೇಗೆ ಪೂಜೆ ಮಾಡೋದು, ನಾವು ಹೇಗೆ ಮಾಡ್ತೀವಿ ಅನ್ನೋದು ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಕೆಲವು ಗಿಡಗಳಿಗೆ ಪೂಜ್ಯನೀಯ ಸ್ಥಾನವಿದೆ. ಆ ಗಿಡಗಳಲ್ಲಿ ಈ ಬನ್ನಿ ಗಿಡ ಕೂಡ ಒಂದು. ಈ ಗಿಡಕ್ಕೆ ತ್ರೇತಾಯುಗದಲ್ಲಿ ರಾಮನು, ಹಾಗೆ ದ್ವಾಪರ ಯುಗದಲ್ಲಿ ಪಾಂಡವರು, ಈಗ ಕಲಿಯುಗದಲ್ಲಿ ಕೂಡ ರಾಜ ಮಹಾರಾಜರು ಈ ಪೂಜೆಯನ್ನು ಮಾಡುತ್ತಾ ಬಂದಿದ್ದಾರೆ. ಈ ಪೂಜೆಯನ್ನು ಮಾಡೋದರಿಂದ ತುಂಬ ವಿಶೇಷವಾದ ಫಲಗಳು ಸಿಗ್ತವೆ. ಈ ಗಿಡಕ್ಕೆ ಬೆಳಗಿನ ಜಾವನೇ ಪೂಜೆ ಮಾಡಬೇಕು, ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ. ಹಾಗಾಗಿ ನಾವು ಅದ್ರ ಹಿಂದಿನ ದಿನವೇ ಅಂದರೆ ಅಮಾವಾಸ್ಯೆ ದಿನವೇ ನಾವು ಪೂಜೆ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಪಾಡ್ಯದ ದಿನದಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕಾಗಿ ನಾವು ಹಿಂದಿನ ದಿನ ಏನೇನು ಸಾಮಾನು ರೆಡಿ ಇಟ್ಕೋಬೇಕಂತ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ. ಒಂದು ಮರ್ತರು ಸಹಿತ ನಾವು ಗಿಡಕ್ಕಂದರೆ ಬೇರೆ ಬೇರೆ ದೇವಾಲಯಗಳಲ್ಲಿ ಅಥವಾ ಯಾಕಂದರೆ ಮನೆ ಹತ್ರ ಎಲ್ಲಿ ಗಿಡ ಇರೋದಿಲ್ಲಲ್ಲ, ನಾವು ಬೇರೆ ಕಡೆನೇ ಹೋಗಿ ಪೂಜೆ ಮಾಡಬೇಕಾಗತ್ತೆ. ಅಲ್ಲಿ ಹೋದಾಗ ತೊಂದರೆ ಆಗಬಾರ್ದು, ಹಾಗೆ ಇನ್ನೊಬ್ಬರಿಂದ ಕೇಳಿ ತಗೋಬಾರ್ದಲ್ಲ. ಅದಕ್ಕಾಗಿ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಪಟ್ಟಿ ಕೂಡ ಮಾಡಿದ್ದೀನಿ, ಹೇಳ್ತೀನಿ, ಎಲ್ಲರೂ ಬರ್ಕೊತ ಹೋಗಿ. ಅರಿಶಿಣ, ಕುಂಕುಮ, ಗಂಧ, ವಿಭೂತಿ, ಹೂವಾಗಲಿ ಅಥವಾ ಹೂವಿನ ಮಾಲೆ ಆಗಲಿ ತೊಗೊಂಡು ಹೋಗ್ಬೋದು, ಇಲ್ಲ ಬಿಡಿ ಹೂಗಳಾದರೂ ಪರವಾಗಿಲ್ಲ. ಗೆಜ್ಜೆ ವಸ್ತ್ರ, ಎಲೆ, ಅಡಿಕೆ, ದಕ್ಷಿಣೆ, ನೈವೇದ್ಯಕ್ಕಾಗಿ ಕಡಲೆ, ಸಕ್ಕರೆ ಇಲ್ಲ ಪುಟಾಣಿ ಬೆಲ್ಲ ಆದರೂ ಪರವಾಗಿಲ್ಲ. ಆಮೇಲೆ ಕೆಲವರು ನಮ್ಮ ಟೈಮ್ ಆದಂದರೆ ಸೀರಾನು ಮಾಡ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಡ್ರೈ ಫ್ರೂಟ್ಸು ತೊಗೊಂಡು ಹೋಗ್ಬೋದು, ಮತ್ತು ಹಣ್ಣುಗಳನ್ನು ಸಹಿತ ಇಡ್ಬೋದು. ಅದ್ರ ಜೊತೆಗೆ ದೀಪ, ಅಲ್ಲಿ ಗುಡಿ ಹೊರಗಡೆ ಇರ್ತಾವಲ್ಲ ಗಿಡ, ಅಲ್ಲಿ ದೀಪ ಇಟ್ಟಿರಂಗಿಲ್ಲ, ಹಾಗಾಗಿ ನಾವೇ ದೀಪ ತೊಗೊಂಡು ಹೋಗಬೇಕು. ಅದ್ರ ಜೊತೆಗೆ ಊದಿನ ಕಡ್ಡಿ, ಕರ್ಪೂರ, ಅಕ್ಷತೆ, ಈ ಎಲ್ಲ ಸಾಮಾನುಗಳನ್ನು ನೀವು ರೆಡಿ ಮಾಡಿಟ್ಕೊಂಡು ಒಂದು ಪ್ಲೇಟ್ ಆಗಲಿ ಅಥವಾ ಒಂದು ದೂರ ಇತ್ತಂದರೆ ಒಂದು ಬ್ಯಾಗಲ್ಲಾಗಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಬೆಳಗಿನ ಜಾವ ಎದ್ದೇಳಬೇಕು. ಇದು ಯಾಕಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಈ ಪೂಜೆನ ಮಾಡ್ಕೊಂಬರ್ಬೇಕು, ಅಂದರೆ ಗಿಡಕ್ಕೆ ಹೋಗಿ. ಹಾಗಾಗಿ ನೀವು ಬೆಳಗಿನ ಜಾವನೇ ತಲೆ ಸ್ನಾನ ಮಾಡಿ ಮನೆಯೆಲ್ಲ ಸ್ವಚ್ಛಗೊಳಿಸಿ ಮನೆ ಮುಂದೆ ನೀರು ಹೊಡೆದು ರಂಗೋಲಿ ಹಾಕಿ ಹೊಸ್ಲಿ ಪೂಜೆ ಮಾಡಿ ಮನೆಗೆ ಪೂಜೆ ಮಾಡಿ ದೀಪ ಹಚ್ಚಿ ಗಿಡಕ್ಕೆ ಹೋಗಬೇಕು. ಗಿಡಕ್ಕೆ ಹೋದ್ಮೇಲೆ ಅಲ್ಲಿ ನೀವು ನೀರು ಒಯ್ದಿರ್ತೀರಲ್ಲ, ಒಂದು ತೆಂಬಿಗೆಗಾಗಲಿ ಅಥವಾ ಒಂದು ಬಾಟ್ಲಲ್ಲಾಗಲಿ ನೀರು ತೊಗೊಂಡು ಹೋಗಿ ನಾವು ಅಲ್ಲಿ ಎಲ್ಲಿ ಗಿಡ ಪೂಜೆ ಮಾಡ್ತೀವಲ್ಲ ಅಲ್ಲಿ ಆ ಗಿಡಕ್ಕೆ ಹಿಂಗೆ ನೀರು ಉಗ್ಗಿಲಾರ್ದಂಗೆ ಸ್ವಲ್ಪ ನಾವು ಅಂಗೈಯಲ್ಲಿ ಅಥವಾ ಕೈಯಲ್ಲಿ ನೀರು ಹಾಕ್ಕೊಂಡು ಉಜ್ಜಿ ಕಾಂಡಕ್ಕೆ ತೊಳಿಬೇಕು. ತೊಳೆದ್ಮೇಲೆ ಅದಕ್ಕೆ ವಿಭೂತಿ, ಕುಂಕುಮ, ಗಂಧ, ಅರಿಶಿಣ ಎಲ್ಲ ಹಚ್ಚಬೇಕು. ಒಂದು ಚಿಕ್ಕ ಡಬ್ಬಿಯಲ್ಲಿ ರಂಗೋಲಿ ಕೂಡ ಒಯ್ಯಿರಿ. ಇನ್ನೂ ಯಾರೂ ಪೂಜೆ ಮಾಡಿಲ್ಲ ಅಂದರೆ ಕೆಳಗಡೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ನೀರು ಹಾಕಿ ಒಂದು ಚಿಕ್ಕದೊಂದು ರಂಗೋಲಿ ಕೂಡ ಹಾಕಿ. ಅದಾದಮೇಲೆ ಗೆಜ್ಜೆ ವಸ್ತ್ರ ಏರಿಸಿ ನೀವೆಲ್ಲ ಅರಿಶಿಣ ಕುಂಕುಮ ಆದಷ್ಟು ಕಾಂಡಕ್ಕೆ ಮಾಡಬೇಕಿದು. ಅಲ್ಲಿ ಗೆಜ್ಜೆ ವಸ್ತ್ರ ಏರಿಸಿ ಅದಾದಮೇಲೆ ಹೂ ಮಾಲೆ ಒಯ್ದಿದ್ರು ಹೂವಿನ ಮಾಲೆ ಹಾಕಿ, ಇಲ್ಲಾಂದರೆ ಬಿಡಿ ಹೂಗಳನ್ನು ಎಳಿಸಿ. ಇನ್ನು ಕೆಳಗಡೆ ಎಲ್ಲಿ ರಂಗೋಲಿ ಹಾಕಿರ್ತೀರಲ್ಲ ನೀವು, ಅಲ್ಲಿ ಎಲೆ ಅಡಿಕೆ ಇಟ್ಟು ಅದ್ರ ಮೇಲೆ ದಕ್ಷಿಣೆ, ಡೈಲಿ ದಕ್ಷಿಣ ಒಯ್ಯೋಕ್ಕಾಯ್ತು ಒಯ್ಯಿರಿ, ಇಲ್ಲಾಂದರೆ ಅಲ್ಲಿ ಕ್ಲೀನ್ ಮಾಡೋರಾಗಲಿ ಅಥವಾ ಅಲ್ಲಿ ಪೂಜೆ ಮಾಡೋ ಪೂಜಾರಿಗಳಾಗಲಿ ಇರ್ತಾರಲ್ಲ, 9 ದಿನ ಮಾಡ್ತೀವಲ್ಲ, ಸುಮ್ಮನೆ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಇಟ್ಟರೆ ಅದು ವೇಸ್ಟ್ ಆಗುತ್ತೆ, ಅದು ಯಾರಿಗೂ ಉಪಯೋಗ ಬರಲ್ಲ. ಹಾಗಾಗಿ ನೀವು 11 ರೂಪಾಯೋ 20 ರೂಪಾಯೋ 50 ರೂಪಾಯಿ 100 ರೂಪಾಯಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಅಲ್ಲಿ ಲಾಸ್ಟ್ ದಿನ ಆಗಲಿ ಅಥವಾ ಫಸ್ಟ್ ಡೇ ಆಗಲಿ ಅಲ್ಲಿ ಅಕ್ಕಿ ಕೊಟ್ಟಂಗೆ ಆಗುತ್ತೆ. ಅಲ್ಲಿ ಕೆಲಸ ಮಾಡೋರಿಗೆ ಅಥವಾ ಪೂಜಾರಿಗಳಿಗೆ ಯಾರು ಇರ್ತಾರೋ ಅವರಿಗೆ ದಕ್ಷಿಣೆ ಕೊಡ್ಬೋದು. ಎಲೆ ಅಡಿಕೆ ಇಟ್ಟು ಅದ್ರ ಮೇಲೆ ನೀವು ನೈವೇದ್ಯಕ್ಕೆ ಒಯ್ದಿರ್ತೀರಲ್ಲ, ಡ್ರೈ ಫ್ರೂಟ್ಸ್ ಆಗಲಿ ಇಲ್ಲಾಂದರೆ ಉತ್ತುತ್ತಿ, ಯಾವುದಾದ್ರೂ ಬಾಳೆಹಣ್ಣು ಇಲ್ಲ ಕಡಲೆ ಸಕ್ಕರೆ, ಕೆಲವರಿಗೆ ನಮ್ಗೆ ಟೈಮ್ ಇದೆ ಅಂದರೆ ಸಿರಾನು ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಆ ಎಲೆ ಅಡಿಕೆ ಮೇಲೆ ಇಟ್ಟು ಊದಿನ ಕಡ್ಡಿ ಹಚ್ಚಬೇಕು, ಹಚ್ಚಿ ದೀಪ ಹಚ್ಚಬೇಕು. ನೀವು ಪ್ರಣತಿ ವೈರ್ ಅಂತ ಹೇಳಿದಿನಲ್ಲ ನಾನು, ಯಾಕೆ ಅಲ್ಲಿ ಪ್ರಣತಿ ಇತ್ತು ಸರಿ ಅದಕ್ಕೆ ಹಚ್ಚಿ, ಇಲ್ಲಾಂದ್ರೆ ನೀವು ಒಂದು ಮಣ್ಣಿನ ಪ್ರಣತಿ ತೊಗೊಂಡೋಗಿ ಅಲ್ಲಿ ಇಟ್ಬಿಡಿ. ಅಲ್ಲಿ ದೀಪ ಹಚ್ಚಿದ ಮೇಲೆ ಊದಿನ ಕಡ್ಡಿ ಬೆಳಗಿ ಕರ್ಪೂರ ಹಚ್ಚಿ ಬೆಳಗಬೇಕು. ದೇವರಿಗೆ ನಾವು ಏನು ಮಾಡ್ತೀವಲ್ಲ ಭಕ್ತಿಯಿಂದ ದೀಪ ಧೂಪ ಮಾತ್ರ ದೇವ್ರಿಗೆ ಹೋಗೋದು. ಹಾಗಾಗಿ ಆಮೇಲೆ ನೀವು ಅಕ್ಷತೆ ತೊಗೊಂಡು ಹೋಗಿರ್ತೀರಲ್ಲ, ಎಲ್ಲ ಪೂಜೆ ಮಾಡೋದಾದಮೇಲೆ ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು 9 ಪ್ರದಕ್ಷಿಣೆ ಹಾಕಬೇಕು. ನಿಮ್ಗೆ ಅಲ್ಲಿ ತಿರುಗಾಕ ಕೆಲವು ಕಡೆ ಇರೋದಿಲ್ಲ, ಸಿಟಿಗಳಲ್ಲಾದರೆ ಸ್ವಲ್ಪ ತಿರುಗಾಕ ಇರೋದಿಲ್ಲ ರೌಂಡ್ ಹಾಕೋದಕ್ಕೆ. ಅದಕ್ಕಾಗಿ ನೀವು ಅಟ್ಲೀಸ್ಟ್ ನಿಂತಲ್ಲೇ ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ ಮನಸ್ಸಲ್ಲಿ. ಮದುವೆ ಆಗಬೇಕಾ, ಮಕ್ಕಳಾಗಬೇಕಾ, ಉದ್ಯೋಗ ಬೇಕಾ, ಅಥವಾ ಆರೋಗ್ಯ ಸಮಸ್ಯೆ ನಿವಾರಣೆ ಆಗಬೇಕಾ,
ಅಥವಾ ಇನ್ನೂ ನಿಮ್ಮ ಇಚ್ಛೆಗಳು ಏನಿರ್ತದೋ ಅದನ್ನು ನೀವು ಮನದಲ್ಲಿ ಸಂಕಲ್ಪ ಮಾಡಿಕೊಂಡು ಕೈಯಲ್ಲಿ ಅಕ್ಷತೆನ ಇಟ್ಕೊಂಡು ಆಯಿತು ಸುತ್ತ ತಿರುಗಬೇಕು ಗಿಡದ ಸುತ್ತ. ಇಲ್ಲ ಅಂದರೆ ನೀವು ನಿಂತ ಜಾಗದಿಂದನೇ ಪ್ರದಕ್ಷಿಣೆ ಹಾಕಬೇಕು. ನಿಮಗಲ್ಲಿ ಅನುಕೂಲ ಇತ್ತು ಸರಿ, ಕೆಲವೊಂದು ಕಡೆ ಅಷ್ಟಕ್ಕೂ ಅನುಕೂಲ ಇಲ್ಲ, ಜನ ಜಾಸ್ತಿ ಇರ್ತಾರೆ ಅಂತನ್ನೋದಾದರೆ ಕೈಯಲ್ಲಿ ಇಟ್ಕೊಂಡು 3 ಸುತ್ತಾಗಲಿ ಅಥವಾ 5 ಸುತ್ತಾಗಲಿ 9 ಸುತ್ತ ಹಾಕಿದರೆ ಇನ್ನೂ ಚೆನ್ನಾಗಿ 9 ಸುತ್ತುಗಳನ್ನು ಹಾಕಿ ಆಮೇಲೆ ಗಿಡಕ್ಕೆ ಹಾಕಿ ನೀವು ನಮಸ್ಕಾರ ಮಾಡಬೇಕು. ಈಗ ನೀವು ನೀರು ತೊಗೊಂಡೋಗಿರ್ತೀರಿ, ಒಂದು ಬಾಟ್ಲಿ ಆಗಲಿ ಒಂದು ತೆಂಬಿಗೆ ಆಗಲಿ, ಅವಿಷ್ಟೂ ಸುರಬಾರ್ದು. ಯಾಕಂದರೆ ನಮ್ಮ ಥರ ಪೂಜೆ ಮಾಡೋಕ್ಕೆ ಎಷ್ಟು ಜನ ಬಂದಿರ್ತಾರಲ್ಲ, ಆ ನೀರೆಲ್ಲ ಸೋರಿ ಮುಂದೆಲ್ಲ ಗಲೀಜಾದರೆ ನಮಗೆ ತುಳುಗಾಡೋಕ್ಕೆ ಎಲ್ಲ ಕಚ್ಪಿಚ್ಚಿ ಆಗಿಬಿಡುತ್ತಲ್ಲ. ಹಾಗಾಗಿ ತೊಳೆಯೋದಕ್ಕೆ ಮಾತ್ರ ನೀರನ್ನು ತೊಗೊಂಡು ಉಳಿದು ಬೇರೆ ಕಡೆ ಚೆಲ್ಲಿಬಿಡ್ರಿ. ಈಗ ಇಷ್ಟೆಲ್ಲ ಪೂಜೆ ಆದಮೇಲೆ 1 ನಿಮಿಷ ಅಲ್ಲಿ ಕೂಡಕ್ಕೆ ಪ್ಲೇಸ್ ಇದ್ದರೆ ಕೂಡ್ರಿ, ಇಲ್ಲಾಂದರೆ ನಿಂತಲ್ಲೇ ಆಗಲಿ ಸ್ವಲ್ಪ ದೂರದಲ್ಲೇ ಆಗಲಿ 1-2 ನಿಮಿಷ ಕುಂತು ನಮ್ಮ ಥರನೇ ಅಲ್ಲಿ ಭಾಳಷ್ಟು ಜನ ಪೂಜೆಗೆ ಬಂದಿರ್ತಾರೆ, ಅವರಿಗೆಲ್ಲರಿಗೂ ಒಬ್ರಿಗೊಬ್ರು ಅರ್ಶಿನ ಕುಂಕುಮ ಕೊಟ್ಕೊಂಡು ಬನ್ನಿ. ಮನೆಗೆ ಬರಬೇಕಾದ್ರೆ ಸೀದಾ ನೀವು ಮನೆ ಒಳಗೆ ಹೋಗಬಾರ್ದು. ಹೊಸ್ಲಿಗೆ ಪೂಜೆ ಮಾಡಿ ಹೋಗಿರ್ತಾರಲ್ಲ ರಂಗೋಲಿ ಹಾಕಿ, ಅಲ್ಲಿ ನೀವು ತೊಗೊಂಡು ಹೋಗಿರುವಂಥ ಮತ್ತೆ ಅರ್ಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹಾಕಿ ಹೂಗಳನ್ನು ಏರಿಸಿ ನಮಸ್ಕಾರ ಮಾಡಿ ಚಿಕ್ಕದೊಂದು ಹೊಸ್ಲಿ ಪೂಜೆ ಮಾಡ್ದಂಗೆ ಆಗುತ್ತೆ. ಹೋಗಿ ನೀವು ಮನೆ ಒಳಗೆ ಹೋಗಿ ನೀವು ಒಯ್ದಿರುವಂಥ ತಟ್ಟೆಗಳನ್ನು ಇಡಬೇಕು. ಇಲ್ಲಿಗೆ ಪೂಜೆ ಆಯಿತು. ಇದೆಲ್ಲ ಸೂರ್ಯೋದಯಕ್ಕಿಂತ ಮುಂಚೆನೇ ಈ ಪೂಜೆ ಎಲ್ಲ ಆಗಬೇಕು. ಈ ನವರಾತ್ರಿ ದಿನಗಳಲ್ಲಿ ಮಾತ್ರ ಕಂಪಲ್ಸರಿ ನೀವು ಸೂರ್ಯೋದಯಕ್ಕಿಂತ ಮುಂಚೆನೇ ಈ ಪೂಜೆನ ಮುಗಿಸ್ಬೇಕು. ಈಗ ಕೆಲವರಿಗೆ ಹೆಣ್ಮಕ್ಳಿಗೆ ನಮಗೆ ಡೇಟ್ ಬರುತ್ತೆ, ಅವಾಗ ಹೆಂಗಂದರೆ ಅವಾಗ ಬಿಟ್ಬಿಡ್ಬೇಕು 5 ದಿನ, ಆಮೇಲೆ ಕಂಟಿನ್ಯೂ ಮಾಡಬೇಕು. ನಮ್ಗೆ 9 ದಿನ ಆಗಂಗಿಲ್ಲ, ಯಾಕಂದರೆ ಈಗೆಲ್ಲ ಹಾಲಿಡೇಸ್ ಕೊಡ್ತಾರಲ್ಲ, ಮಕ್ಕಳಿಗೆ ರಜಾ ಇರುತ್ತೆ, ಬೇರೆ ಕಡೆ ಹೋಗ್ತಾ ಇರ್ತೀವಿ. ಕೆಲವರು ಅಮ್ಮನ ಮನೆಗೆ ಹಬ್ಬಕ್ಕೆ ಹೋಗ್ತಾ ಇರ್ತಾರೆ, ಕೆಲವರು ಗಂಡನ ಮನೆಗೆ ಹೋಗ್ತಾ ಇರ್ತಾರೆ. ಅವಾಗ ಹೆಂಗ 9 ದಿನ ಕಂಟಿನ್ಯೂ ಆಗಲ್ಲ ಅಂದರೆ ನೀವು ಎಲ್ಲಿಗಾನ ಓದಲ್ಲಿ ಸಹಿತ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಂದರೆ 3 ದಿನ ಆದ್ರೂ ನೀವು ಪೂಜೆ ಮಾಡ್ಬೋದು, ಇಲ್ಲ 5 ದಿನ ಆದ್ರೂ ಈ ರೀತಿ ಪೂಜೆ ಮಾಡ್ಬೋದು. ನಮ್ಗೆ 9 ದಿನ ಅನುಕೂಲ ಇತ್ತಂದರೆ 9 ದಿನ ಸಹಿತ ಈ ಪೂಜೆನ ಮಾಡಿ 10ನೇ ದಿನ ಉಡಿ ತುಂಬ್ತಾರೆ. ಈಗ ನಮ್ಗೆ ಕಂಟಿನ್ಯೂ ಮಾಡೋಕೆ ಆಗ್ಲಾರ್ದವರು 3 ದಿನ ಮಾಡಿ ಉಡಿ ತುಂಬಬಹುದು, ಇಲ್ಲ 5ನೇ ದಿನಕ್ಕೆ ಉಡಿ ತುಂಬೋದು, ಇಲ್ಲ 10 ದಿನ ಮಾಡಿನೂ ಉಡಿ ತುಂಬೋದು. ಇಲ್ಲ ನಮಗೆ ಮಧ್ಯದಲ್ಲಿ ಡೇಟ್ ಬರೋದು ಗೊತ್ತಿತ್ತಂದರೆ ಮಂಗಳವಾರ, ಶುಕ್ರವಾರ, ದುರ್ಗಾಷ್ಟಮಿ, ನವಮಿ, ದಶಮಿ ಈ 5 ದಿನಗಳಲ್ಲಿ ಯಾವತ್ತಾದರೂ ಆಕೆಗೆ ಉಡಿಯನ್ನು ತುಂಬಬೇಕು. ಅಂದರೆ ನಾವು ಪೂಜೆ ಮಾಡಿದ್ದು ಮುಕ್ತಾಯಗೊಳಿಸಿದಂಗೆ ಆಗ್ತದ. ಅವತ್ತೂ ಏನಿಲ್ಲ, ಸಿಂಪಲ್ ಆಗಿ ಒಂದು ಬ್ಲೌಸ್ ಪೀಸು ಕೊಡೋರು, ಸೀರೆ ದಟ್ಟಿ ಅಂತ ಸಿಗುತ್ತೆ, ದಟ್ಟಿನೂ ಕೊಡ್ತಾರೆ. ಇಲ್ಲ ಅಂದರೆ ಒಂದು ಬ್ಲೌಸ್ ಪೀಸ್ ತೊಗೊಂಡು ಅದರಲ್ಲಿ ಎಲೆ, ಅಡಿಕೆ, ಅರಿಶಿಣ, ಕುಂಕುಮ, ಅಕ್ಕಿ, ಒಂದು ಕೊಬ್ಬರಿ ಬಟ್ಲ, ಉತ್ತುತ್ತಿ, ಬಳೆನೂ ಏರಿಸ್ತಾರೆ. ಬಳೆ ಏರಿಸ್ಬೇಕಾಯ್ತಂದ್ರೆ ಉಡಕ್ಕಿ ಸಾಮಾನ್ಯವಾಗಿ ಬಳೆ ಇಡಬೇಡಿ, ಅದು ಒಡೆದು ಪುಡಿ ಪುಡಿ ಆಯ್ತಂದ್ರೆ ಅಕ್ಕಿನೂ ಯಾರು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಬಳೆನ ಬೇರೆ ಮೇಲೆ ಗಿಡಕ್ಕೆ ಕಟ್ಟಬೇಕು. ಆ ಉಡಿಯಲ್ಲಿ ಇವಿಷ್ಟು ಉಡಕ್ಕಿ ಸಾಮಾನು ಏನೇನು ಹಾಕ್ತೀವಲ್ಲ, 2 ಉತ್ತುತ್ತಿ, ಅರ್ಶಿಣ ಕೊಂಬು, ಕಲ್ಸಕ್ರಿ, ನಿಮ್ಗೆ ಇನ್ನೂ ಏನೇನು ಸೌಲಭ್ಯ ಅದೋ ಅವೆಲ್ಲ ಇಟ್ಟು ಮಾಡ್ಬೋದು. ನಾವು ಇಷ್ಟೆಲ್ಲ ಹೇಳಿನಿ ಪೂಜೆಕ್ಕಂತ ಎಲ್ಲನೂ ಇರಬೇಕಂತಿಲ್ಲ. 1-2 ಐಟಮ್ ಏನಾದರೂ ನಿಮಗೆ ಸಿಕ್ಕಿಲ್ಲ ಅಂದರೂ ಕೂಡ ನೀವು ಮನಸ್ಸಿನಲ್ಲೇ ಅದು ಇಡ್ತಾ ಇದ್ದೀನಿ ಅಂತೇಳಿ ಅಂದ್ಕೊಂಡು ಸಹಿತ ಪೂಜೆ ಮಾಡ್ಬೋದು. ಈ ರೀತಿ ಉಡಕ್ಕಿನ ಕಟ್ಟಿಬಿಡಬೇಕು ಲಾಸ್ಟಿಗೆ ವಾರದಲ್ಲಿ. ಅವತ್ತಿನ ದಿನ ನೀವೆಂದು ಉಡಿಗ ಕಟ್ಟಿರ್ತೀರಲ್ಲ, ಅವತ್ತಿನ ದಿನ ಒಂದು ಕಾಯಿನ ಹೊಡ್ಕೊಂಬರ್ಬೇಕು. ತಿಳ್ಕೊಂಡ್ರಲ್ಲ ಹೇಗೆ ಬನ್ನಿ ಗಿಡಕ್ಕೆ ಪೂಜೆ ಮಾಡಬೇಕು ಅಂತ. ಈ ರೀತಿ ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಆ ತಾಯಿ ನೆರವೇರಿಸ್ತಾಳೆ. ಈ 9 ದಿನ ನಾವೇನು ಹೋಗ್ತೀವಲ್ಲ, 9 ದಿನನೂ 9 ರೀತಿಯ ಕಲರ್ ವಸ್ತ್ರಗಳನ್ನು ಧರಿಸ್ತೀವಿ. ಅಂದರೆ ಯಾವ ದಿನ ಯಾವ ಕಲರ್ ಬಟ್ಟೆ ಉಟ್ಕೋಬೇಕು, ಅದರ ವಿಶೇಷತೆ ಏನು ಅನ್ನೋದು ನಾನು ಮುಂದೆ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಅವತ್ತಿನ ದಿನ ನಮ್ಮ ಹತ್ರ ಇರೋ ಸೀರೆಗಳೇ ಹೊಸು ಅಂತೇನಿಲ್ಲ, ನೀವು ಹಿಂಡಿದ ಬಟ್ಟೆ ಆದರೆ ಸಾಕು, ಆ ಬಟ್ಟೆಗಳನ್ನು ಧರಿಸಿ ಹೋಗೋದ್ರಿಂದ ಇನ್ನೂ ವಿಶೇಷ ಫಲ ಸಿಗ್ತದ. ಹಾಗಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.